ಉಗ್ರರ ದಾಳಿ ಬಳಿಕ ಮತ್ತೊಂದು ಬೆಚ್ಚಿ ಬೀಳಿಸುವಂತ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನ ಪರ ಐನಾತಿ ಜ್ಯೋತಿ ಮಲ್ಹೋತ್ರಾ ಬೇಹುಗಾರಿಕೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೆಲವೊಂದು ಸ್ಫೋಟಕ ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾಳೆ ಈಕೆ. ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ. ಈಕೆ ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸುವಂತ ಸತ್ಯ ಕಕ್ಕಿದ್ದಾಳೆ. ಉಗ್ರ ದಾಳಿ ಒಂದು ಕಡೆಯಾದರೆ ಅದಾದ ನಂತರ ದೇಶದ ಒಳಗಿದ್ದುಕೊಂಡು ಬೇಹುಗಾರಿಕೆ ಮಾಡ್ತಾ ಇದ್ದವರು ಎಂತೆಂಥ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು, ಯಾವ ರೀತಿಯಾದಂತಹ ಮಾಹಿತಿಯನ್ನ ಇವುಗಳು ಲೀಕ್ ಮಾಡ್ತಾ ಇದ್ರು, ಈ ವಿಚಾರಗಳು ಗೊತ್ತಾಗ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ನೀವು ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಈ ಗಡಿ ಭಾಗದಲ್ಲಿ ಹೋಗಿ ವಿಡಿಯೋಗಳನ್ನ ಮಾಡೋದು, ಸಂದರ್ಶನಗಳು, ಮಾಹಿತಿಗಳನ್ನ ಲೀಕ್ ಮಾಡೋದು, ಜೊತೆಗೆ ಪಾಕಿಸ್ತಾನದಲ್ಲಿ ಔತಣಕೂಟ ಆದ್ರೆ ಈಕೆ VIP ಆಗಿ ಹೋಗೋದು. ಪಾಕ್ನಲ್ಲಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಜ್ಯೋತಿಗೆ VVIP ಟ್ರೀಟ್ಮೆಂಟ್ ಇತ್ತು. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಗೆ VVIP ಸವಲತ್ತನ್ನ ಕೂಡ ಪಾಕಿಸ್ತಾನ ಕೊಟ್ಟಿತ್ತು. ಜ್ಯೋತಿ ಮಲ್ಹೋತ್ರಾ ಕಾರಿಗೆ ಎಸ್ಕಾರ್ಟ್ ವ್ಯವಸ್ಥೆ ಕೂಡ ಇತ್ತು. ನೋಡಿ, ಭಾರತೀಯರು ಪಾಕ್ಗೆ ಹೋದ್ರೆ ಕೆಲವು ನಿರ್ಬಂಧ ಇರುತ್ತೆ, ಆದ್ರೆ ಜ್ಯೋತಿ ಮಲ್ಹೋತ್ರಾಗೆ ಇದೇನೂ ಇಲ್ಲ. ಜ್ಯೋತಿ ಓಡಾಡೋ ಕಾರಿಗೆ ಪಾಕ್ ಪೊಲೀಸರು ಎಸ್ಕಾರ್ಟ್ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಎಂತ ಸಂಬಂಧ ಇವರದ್ದು? VVIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ಈಕೆಗೆ. ಕಾರಣ ಈಕೆ ಕೊಡ್ತಾ ಇದ್ದಂತ ಮಾಹಿತಿ. ಬಹಳಷ್ಟು ಜನ ದುಡ್ಡುಗೋಸ್ಕರ ಇಂಥ ಕೃತ್ಯ ಮಾಡಿ ಸಿಕ್ಕಾಕೊಂಡಿರೋರಿದ್ದಾರೆ. ಆದ್ರೆ ಈಕೆ ಯೂಟ್ಯೂಬರ್ ಗೋಜ್ನಲ್ಲಿದ್ದವಳು. ಗೊತ್ತೇ ಆಗ್ತಾ ಇರಲಿಲ್ಲ ಈಕೆ ಈ ರೀತಿಯಾಗಿ ಬೇಹುಗಾರಿಕೆ ಮಾಡ್ತಾ ಇದ್ದಾಳೆ, ಪಾಕ್ಗೆ ಮಾಹಿತಿಯನ್ನ ರವಾನಿಸ್ತಾ ಇದ್ದಾಳೆ ಅನ್ನೋದು. ಈಕೆ ಮಾಡ್ತಾ ಇದ್ದ ಕೆಲವೊಂದು ರೀಲ್ಸ್ಗಳ ಸ್ಥಳಗಳನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಗಡಿ ಪ್ರದೇಶಗಳಲ್ಲಿ ಹೋಗಿ ರೀಲ್ ಮಾಡೋದು, ರೆಸ್ಟ್ರಿಕ್ಷನ್ಸ್ ಇರುವಂತ ಏರಿಯಾಗಳಿಗೆ ಎಂಟ್ರಿ ಕೊಡೋದು. ಇದರಿಂದಾಗಿನೇ ಪಾಕ್ಗೆ ಅತ್ಯಂತ ಆಪ್ತಳಾಗಿದ್ಲು. ಭಾರತದ ಅನ್ನ ತಿಂದು ಐನಾತಿ ದೇಶದ್ರೋಹಿ ಕೆಲಸ ಮಾಡಿರುವಂತ ಜ್ಯೋತಿ ಪಾಕ್ ಸೇನೆ ಹಾಗೆ ISI ಜೊತೆಗೆ ನಿಕಟ ಸಂಪರ್ಕ ಇತ್ತು ಈಕೆಗೆ ಅನ್ನೋದು ಗೊತ್ತಾಗ್ತಾ ಇದೆ. ಹಲವು ಉನ್ನತ ಮಟ್ಟದ ಪಾರ್ಟಿಗಳಲ್ಲಿ ಈಕೆ ಭಾಗವಹಿಸಿರ್ತಾಳೆ. ಪಾಕಿಸ್ತಾನ ಸೇನೆ ISIನ ಹಿರಿಯ ಅಧಿಕಾರಿಗಳನ್ನ ಕೂಡ ಈಕೆ ಭೇಟಿ ಮಾಡಿರ್ತಾಳೆ. ಗುಪ್ತಚರ ಅಧಿಕಾರಿಗಳ ಜೊತೆ ಪ್ರಯಾಣ ಬೆಳೆಸೋದು, ನಮ್ಮ ದೇಶದಲ್ಲಿದ್ದು ನಮ್ಮ ದೇಶದ ಅನ್ನ ತಿಂದು ಇಂಥ ದೇಶದ್ರೋಹಿ ಕೆಲಸ ಮಾಡಿದ್ದಾಳೆ ಈಕೆ ಜ್ಯೋತಿ ಮಲ್ಹೋತ್ರಾ. ಹೊರಗಿಂದ ಬರೋ ಉಗ್ರರಾದ್ರೆ ಗೊತ್ತಾಗ್ಬಿಡುತ್ತೆ, ಆದ್ರೆ ದೇಶದ ಒಳಗೆ ಇದ್ದುಕೊಂಡು ಈ ರೀತಿಯ ಕುತಂತ್ರವನ್ನ ಹೆಣೆಯೋರಿದ್ದಾರಲ್ಲ, ಬಹಳ ಡೇಂಜರ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನೋಡಿ ಎಷ್ಟು ಡೇಂಜರಸ್ ಈ ಮಹಿಳೆ ಅಂತ. ಜ್ಯೋತಿ ಮಲ್ಹೋತ್ರಾ ಈಕೆಗೆ ಪಾಕ್ ನಲ್ಲಿ VVIP ಟ್ರೀಟ್ಮೆಂಟ್ ಇರುತ್ತೆ, ಎಸ್ಕಾರ್ಟ್ ಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಎಂತೆಂತ ಮಾಹಿತಿಗಳನ್ನ ಈಕೆ ರವಾನಿಸಿರ್ಬೋದು. ವಿಚಾರಣೆ ಹಂತದಲ್ಲಿ ಏನ್ ಗೊತ್ತಾಗ್ತಾ ಇದೆ ಹರೀಶ್? ಹೌದು ಚೈತ್ರ, ಬಹು ಮುಖ್ಯವಾಗಿ ಈ ಜ್ಯೋತಿ ಮಲ್ಹೋತ್ರಾ ಅನ್ನುವಂತಹ ಈಕೆ ಏನಿದ್ದಾಳೆ, ಈಕೆ ಒಂದು ಯೂಟ್ಯೂಬ್ ಅನ್ನ ನಡೆಸ್ತಾ ಇರ್ತಾಳೆ. ಬಹು ಮುಖ್ಯವಾಗಿ 3.5 ಲಕ್ಷದಷ್ಟು ಚಂದದಾರರು ಈ ಯೂಟ್ಯೂಬ್ಗೆ ಇರುವಂತದ್ದು. ಈಕೆ ಒಂದು ಬಾರಿ ಪಾಕಿಸ್ತಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿರ್ತಾಳೆ. ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇವಳಿಗೆ ಒಂದು ರೀತಿ ರಾಯಲ್ ಟ್ರೀಟ್ಮೆಂಟ್ ಅಲ್ಲಿ ಸಿಕ್ಕಿರುತ್ತೆ. ಐಷಾರಾಮಿ ಹೋಟೆಲ್ಗಳಲ್ಲಿ ವಾಸ್ತವ್ಯ ಹೂಡ್ಲಿಕ್ಕೆ, ಮತ್ತೆ ಈ ಕಡೆಯಿಂದಲೂ ಕೂಡ ಒಳ್ಳೆ ಫ್ಲೈಟ್ ಟಿಕೆಟ್ ಕೂಡ ಎಲ್ಲ ಪಾಕಿಸ್ತಾನದ ಅಧಿಕಾರಿಗಳೇ ಏಜೆಂಟ್ಗಳೇ ಮಾಡ್ಕೊಟ್ಟಿರ್ತಾರೆ. ಇಲ್ಲಿ ಬಹು ಮುಖ್ಯವಾಗಿ ಪಾಕಿಸ್ತಾನದ ಹೈಕಮಿಷನ್ ಕಚೇರಿ ಏನಿದೆ ನವದೆಹಲಿಯಲ್ಲಿ, ಇಲ್ಲಿ ಒಬ್ಬ ಪಾಕಿಸ್ತಾನದ ಹೈಕಮಿಷನ್ ಕಚೇರಿಯಲ್ಲಿ ಡ್ಯಾನಿಶ್ ಅನ್ನುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆತನ ಜೊತೆ ಈಕೆ ಸಂಪರ್ಕವನ್ನ ಬೆಳೆಸ್ತಾಳೆ. ಮತ್ತೆ ಡ್ಯಾನಿಶ್ ಈಕೆಗೆ ಸಂಪೂರ್ಣವಾದಂತಹ ಸವಲತ್ತನ್ನ ಕೊಡ್ತಾ ಇರ್ತಾನೆ. ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತಂದ್ರೆ ವೀಸಾ ಬೇಕಾಗುತ್ತೆ. ವೀಸಾದ ಸಂಪೂರ್ಣ ವಿವರವನ್ನ ಈಕೆ ಕೊಟ್ಟಿರ್ತಾನೆ. ಬಹು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಯಾವುದೇ ಭಾರತೀಯರು ಹೋದ್ರೆ ಅವರು ಫ್ರೀ ಆಗಿ ಇರೋದಕ್ಕೆ ಬಿಡೋದಿಲ್ಲ. ಆಕೆ ಪಾಕಿಸ್ತಾನದಲ್ಲಿ ಫ್ರೀ ಆಗಿದ್ಲು, ಮತ್ತೆ ಯಾವುದೇ ರೀತಿಯಂತ ಅಡೆತಡೆಗಳು ಆಕೆಗೆ ಇರಲಿಲ್ಲ. ಆಕೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದಾಗಿತ್ತು, ಮತ್ತೆ ಯಾವುದೇ ತರದಾದಂತ ವಿಡಿಯೋವನ್ನ ಮಾಡಬಹುದಾಗಿತ್ತು. ಈಕೆ ಮಾಡ್ತಿದ್ದು ಬಹು ಮುಖ್ಯವಾಗಿ ಪಾಕಿಸ್ತಾನವನ್ನ ಒಂದು ರೀತಿಯಾಗಿ ಒಳ್ಳೆ ದೇಶ ಮತ್ತೆ ಅಲ್ಲಿನ ಸಂಸ್ಕೃತಿ ಒಳ್ಳೆಯದಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಬಿಂಬಿಸುವಂತ ಕೆಲಸವನ್ನ ಈಕೆ ಯೂಟ್ಯೂಬ್ ನಲ್ಲಿ ಮಾಡ್ತಾ ಇದ್ಲು. ಬಹು ಮುಖ್ಯವಾಗಿ ಭಾರತಕ್ಕಿಂತ ಪಾಕಿಸ್ತಾನದಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅನ್ನುವಂತಹ ರೀತಿ ಈಕೆ ಬಿಂಬಿಸ್ತಾ ಇದ್ಲು. ಬಹು ಮುಖ್ಯವಾಗಿ ಎರಡು ಬಾರಿ ಈಕೆ ಪಾಕಿಸ್ತಾನಕ್ಕೆ ಹೋಗ್ತಾಳೆ. ಪಾಕಿಸ್ತಾನಕ್ಕೆ ಹೋದ ಬಳಿಕ ಕೂಡ ಒಮ್ಮೆ ನೇಪಾಳಕ್ಕೆ ಹೋಗ್ತಾಳೆ. ನೇಪಾಳದ
ಚೀನಾದಲ್ಲಿ ಕೂಡ ಈಕೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ISI ಏಜೆಂಟ್ಗಳನ್ನ ಆಕೆ ಭೇಟಿ ಆಗಿದ್ದಾಳೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತೆ ಇಂಡೋನೇಷ್ಯಾಗೂ ಕೂಡ ಹೋಗಿರ್ತಾಳೆ, ಅಲ್ಲೂ ಕೂಡ ISI ನ ಏಜೆಂಟ್ಗಳನ್ನ ಈಕೆ ಭೇಟಿ ಆಗಿದ್ದಾಳೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತಹದ್ದು. ಇನ್ನು ಬಹು ಮುಖ್ಯವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಇದೇ ಡ್ಯಾನಿಶ್ ಸಂಪೂರ್ಣವಾದ ಮಾಹಿತಿಯನ್ನ ಈಕೆಯಿಂದ ಪಡಿತಾ ಇದ್ದ. ಅಂದ್ರೆ ಸೇನಾ ಚಲನವಲನಗಳು ಹೇಗಾಗ್ತಾ ಇದೆ, ಮತ್ತೆ ಭಾರತದಲ್ಲಿ ಯಾವ ರೀತಿಯಂತ ಅಭಿಪ್ರಾಯ ಇದೆ, ಮತ್ತೆ ಈ ಭಾರತದ ಮಾಧ್ಯಮಗಳಲ್ಲಿ ಏನ್ ಚರ್ಚೆ ಆಗ್ತಿದೆ, ಮತ್ತೆ ಭಾರತದಲ್ಲಿ ರಾಜಕಾರಣಿಗಳು ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂತ ವಿವರವಾದ ಮಾಹಿತಿಯನ್ನ ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಏಜೆಂಟ್ಗಳಿಗೆ ನೀಡ್ತಾ ಇದ್ಲು ಅನ್ನುವಂಥದ್ದು. ಡ್ಯಾನಿಶ್ ಅನ್ನುವಂಥ ವ್ಯಕ್ತಿ ಹೈಕಮಿಷನರ್ ಕಚೇರಿಯಲ್ಲಿ ಏನಿದ್ದಾನೆ ಆತನನ್ನ ಗಡಿಪಾರು ಮಾಡಲಾಗಿತ್ತು. ಅಂದ್ರೆ ಭಾರತ ರಾಜತಾಂತ್ರಿಕವಾಗಿ ತೆಗೆದುಕೊಂಡ ಕ್ರಮಗಳಲ್ಲಿ ಡ್ಯಾನಿಶ್ನನ್ನ ಗಡಿಪಾರು ಮಾಡುವಂತ ವಿಚಾರ ಕೂಡ ಆಗಿತ್ತು. ಆತ ಪಾಕಿಸ್ತಾನಕ್ಕೆ ಹೋದ ಬಳಿಕ ಈಕೆಯಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದ. ಮತ್ತೆ ಅನೇಕ ಬಾರಿ ಈ ಒಂದು ಹೈಕಮಿಷನರ್ ಕಚೇರಿಯಲ್ಲಿ ಇಫ್ತಿಯಾರ್ ಕೂಟಕ್ಕೆ ಈಕೆ ಕೂಡ ಭಾಗಿಯಾಗಿದ್ಲು. ಮತ್ತೆ ಪಾಕಿಸ್ತಾನ ಮತ್ತೆ ಚೀನಾದ ಅನೇಕ ಏಜೆಂಟ್ಗಳ ಜೊತೆ ಈಕೆ ಕೂಡ ಮಾತುಕತೆ ನಡೆಸಿದ್ಲು ಅನ್ನುವಂಥದ್ದು ಗೊತ್ತಾಗ್ತದೆ. ಬರೀ ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಚೀನಾದ ಏಜೆಂಟ್ಗಳ ಜೊತೆ ಕೂಡ ಈಕೆ ಮಾತುಕತೆ ನಡೆಸಿದ್ಲು. ಮತ್ತೆ ಚೀನಾದ ಪರವೂ ಕೂಡ ಈಕೆ ಬೇಹುಗಾರಿಕೆಯನ್ನು ನಡೆಸಿರುವಂತಹ ಸಾಧ್ಯತೆ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.